ದಕ್ಷಿಣ ಲೋಕಸಭಾ ಅಖಾಡ ಅಂತ ಬಂದಾಗ ದಕ್ಷಿಣ ಕನ್ನಡ ಭಾಗದಲ್ಲಿ ಅದು ಬಿಜೆಪಿಯ ಬೆಲ್ಟ್. ಹೇಳಿ ಕೇಳಿ ಈ ಸಲವೂ ಕೂಡ ಬಿಜೆಪಿ ಅಭ್ಯರ್ಥಿಯೇ ಗೆದ್ದಿದ್ದಾರೆ. ಆದ್ರೆ ನಿರೀಕ್ಷೆಯಷ್ಟು ಅಂತರದಿಂದ ಗೆದ್ದಿಲ್ಲ. ಇದರ ಮುಖಾಂತರ ಕಾಂಗ್ರೆಸ್ ಏನ್ ಮೆಸೇಜ್ ಅನ್ನ ಪಾಸ್ ಮಾಡ್ತು ಹಾಗಾದ್ರೆ ಗೆದ್ದಿರುವಂತಹ ಬಿಜೆಪಿ ಅಭ್ಯರ್ಥಿಗೆ ಮತ್ತು ವಿಪಕ್ಷ ಬಿಜೆಪಿಗೆ ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ ಲೋಕದಲ್ಲಿ ಗೆದ್ದು ಬೀಗಿದ ಬಿಜೆಪಿ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ವೋಟ್ ಬ್ಯಾಂಕ್ ಕುಸಿತ. ಸೋತ್ರೆ ಇದು ಅಂತ್ಯವಲ್ಲ, ಆರಂಭವೆಂದ ಕಾಂಗ್ರೆಸ್. ಇಡೀ ದೇಶವೇ ಎದುರು ನೋಡ್ತಾ ಇದ್ದಂತಹ ಲೋಕಸಭಾ ಚುನಾವಣೆಯ ಮಹಾ ಫಲಿತಾಂಶ ಹೊರಗೆ ಬಿದ್ದಿದೆ. ಈ ಬಾರಿಯ ಜನತಾ ಜನಾರ್ದನ ತೀರ್ಪು ರಾಜಕೀಯ ಪಡಸಾಲೆಯಲ್ಲಿ ಮಿಂದೆದ್ದವರ ಲೆಕ್ಕಾಚಾರಗಳನ್ನ ತಲೆಕೆಳಗ್ ಮಾಡಿದೆ. ಅಸಲಿಗೆ ಈ ಚುನಾವಣೆಯಲ್ಲಿ ಸೋತೋರು ಯಾರು, ನೈತಿಕವಾಗಿ ಗೆದ್ದೋರು ಯಾರು ಅನ್ನೋದೇ ಕನ್ಫ್ಯೂಷನ್. ಈ ಕನ್ಫ್ಯೂಷನ್ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ಪ್ರಾದೇಶಿಕ ಮಟ್ಟದಲ್ಲೂ ಇದೆ. ಇದರಲ್ಲಿ ಕೇಸರಿಯ ಭದ್ರಕೋಟೆ ಅನ್ನಿಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯೂ ಹೊರತಾಗಿಲ್ಲ. ಈ ಬಾರಿ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಫ್ ಫೈಟ್ ನಿರ್ಮಾಣ ಆಗಿತ್ತು. ಹಿಂದೆಂದೂ ಕಾಣದಂತಹ ಕಾಂಗ್ರೆಸ್ ಬಿಜೆಪಿ ನಡುವಿನ ಹಾವು ಏಣಿ ಆಟಕ್ಕೆ ಬುದ್ಧಿವಂತರ ಜಿಲ್ಲೆ ಸಾಕ್ಷಿಯಾಗಿತ್ತು. ಆದರೆ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ವಿರುದ್ಧ ಸರಿಸುಮಾರು 1,49,208 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಅನ್ನೋದು ಸಾಬೀತಾಗಿದೆ. ಆದರೆ ಗೆಲುವೊಂದೇ ಸಾಕಾಗುವುದಿಲ್ಲ. ಇಲ್ಲಿಯೂ ಕೂಡ ಬಿಜೆಪಿ ಚಿಂತಿಸುವ ಅಂಶಗಳಿವೆ. ಯಾಕಂದ್ರೆ ಈ ಅಂಶಗಳು ಜಿಲ್ಲೆಯ ರಾಜಕೀಯ ಭವಿಷ್ಯದ ತಳಹದಿ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಇಂತಹದೊಂದು ಚರ್ಚೆ ಜಿಲ್ಲೆಯಲ್ಲಿ ಸದ್ಯ ಹುಟ್ಟಾಕೊಂಡಿದೆ. ಬಿಜೆಪಿ ಈ ಬಾರಿ ಗೆದ್ದಿದ್ರು ಕಳೆದ ಬಾರಿಯ ಗೆಲುವಿನ ಅಂತರ ಕುಸಿದಿದೆ. ಕಾಂಗ್ರೆಸ್ ಈ ಬಾರಿ ಸೋತಿದ್ರು ಕಳೆದೆಲ್ಲಾ ಚುನಾವಣೆಗಿಂತ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚಿನ ಮತವನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಸತತ 33 ವರ್ಷದಿಂದ ಲೋಕಗಾದಿ ಬಿಜೆಪಿ ಕೈಯಲ್ಲಿದೆ. ಹಾಗಂತ ಇಲ್ಲಿ ಬಿಜೆಪಿಗೆ ಕೇವಲ ಗೆಲುವೊಂದೇ ಮುಖ್ಯವಲ್ಲ, ಗೆಲುವಿನ ಅಂತರವೂ ಅಷ್ಟೇ ಮುಖ್ಯ. ಈ ಬಾರಿಯ ಗೆಲುವಿನ ಬಗ್ಗೆ ಸಂತಸವಿದ್ರೂ ಕೂಡ ಗೆಲುವಿನ ಅಂತರದ ಕುರಿತು ಕಮಲಪಾಳೆಯ ಅವಲೋಕನಕ್ಕೆ ಮುಂದಾಗಿದೆ. ಈ ಜಿಲ್ಲೆಯ ಜನರು ಹಿಂದುತ್ವಕ್ಕೆ ಬೆಂಬಲವನ್ನು ಕೊಡುವವರು, ಈ ಜಿಲ್ಲೆಯ ಜನರು ರಾಷ್ಟ್ರೀಯತೆಗೆ ಬೆಂಬಲವನ್ನು ಕೊಡುವವರು, ಈ ಜಿಲ್ಲೆಯ ಜನರು ಅಭಿವೃದ್ಧಿಯ ಬಗ್ಗೆ ಪ್ರಾಮಾಣಿಕ ಕಳಕಳಿ ಇಟ್ಕೊಂಡವರಿಗೆ ಬೆಂಬಲವನ್ನು ಕೊಡುವವರು, ಈ ಜಿಲ್ಲೆಯ ಜನರು ಈ ರೀತಿ ಮನಸ್ಸುಗಳನ್ನು ಒಡೆಯುವುದಕ್ಕೆ ಬೆಂಬಲವನ್ನು ಕೊಡೋದಿಲ್ಲ, ಮನಸ್ಸನ್ನು ಜೋಡಿಸುವುದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೇಳಿ ಕೇಳಿ ನಾನೊಬ್ಬ ಸೈನಿಕ, ನಾನು ರಾಷ್ಟ್ರೀಯತೆಯ ಆಧಾರದಲ್ಲಿ ರಾಷ್ಟ್ರ ಸರ್ವೋಪರಿ ಅನ್ನುವಂಥ ಆಧಾರದಲ್ಲಿ ಬದುಕಿದವನು. ಇನ್ನು ಮುಂದೆಯೂ ಕೂಡ ಅದೇ ರೀತಿಯಲ್ಲಿ ಬದುಕ್ತೇನೆ. ಎಲ್ಲರನ್ನು ಒಂದಾಗಿ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತೇನೆ. ಇನ್ನೊಂದು ಕಡೆಯಲ್ಲಿ ಕೈ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿಗೆ ಸೋಲಾಗಿದ್ರು ಕಳೆದ ಬಾರಿಗಿಂತ ಈ ಬಾರಿ ಕಾಂಗ್ರೆಸ್ಗೆ ಮತಗಳ ಅಂತರದಲ್ಲಿ ಏರಿಕೆಯಾಗಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಮಿಥುನ್ ರೈ 4,99,664 ಮತವನ್ನ ಪಡ್ಕೊಂಡಿದ್ರು. ಈ ಬಾರಿ ಪದ್ಮರಾಜ್ ಪೂಜಾರಿ 6,14,924 ಭರ್ಜರಿ ಮತವನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ಹಿಂದಿನ ಚುನಾವಣೆಗಳಲ್ಲಿ ಇಳಿಕೆ ಕಾಣ್ತಾ ಇದ್ದಂತಹ ಕಾಂಗ್ರೆಸ್ ವೋಟ್ ಶೇರ್ ಈ ಬಾರಿ ಏರಿಕೆಯತ್ತ ಸಾಗಿದೆ. ಇದರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಲಿಷ್ಠ ನಾಯಕತ್ವದ ಮೈಲಿಗಲ್ಲು ಲಭಿಸಿದೆ. ಮತ್ತೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಗತ ವೈಭವವನ್ನ ಮರಳಿ ತರ್ತೇನೆ ಅಂತ ಪದ್ಮರಾಜ್ ಪಣ ತೊಟ್ಟಿದ್ದಾರೆ. ಇದರೊಂದಿಗೆ ಇದು ಅಂತ್ಯವಲ್ಲ, ಹೊಸ ಆರಂಭ ಅಂತ ಎದುರಾಳಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಸುಮಾರು 1,14,000 ಮತ ನಾವು ಹೆಚ್ಚಿಗೆ ಪಡೆದಿದ್ದೇವೆ ಅನ್ನೋದಂಥ ಸಂತೋಷ ಕೂಡ ನನಗಿದೆ. ಅದೇ ರೀತಿ ಈ ಒಂದು ಪಕ್ಷದಲ್ಲಿ ನಾನು ಸೋತಿರ್ಬೋದು, ಆದರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ನನ್ನನ್ನು ಅವರು ಸ್ವಾಗತ ಮಾಡ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು, ಹಗಲಿರುಳು ದುಡಿದಿದ್ದಂಥದ್ದು, ಅದನ್ನು ನೋಡಿ ನಾನು ಹೇಳಿದ್ದೆ, ಖಂಡಿತವಾಗ್ಲೂ ಪಕ್ಷ ಗೆಲ್ಲಿ ಸೋಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ, ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಇನ್ನು ಚುನಾವಣೆ ಎರಡು ಪಕ್ಷಗಳಿಗೂ ಅವಲೋಕನಕ್ಕೆ ಕಾರಣ ಆಗಿದೆ. ಮತಗಳ ಅಂತರ ಕುಸಿತ ಆಗಿರುವುದು ಬಿಜೆಪಿ ಅವಲೋಕಿಸೋದಕ್ಕೆ ಕಾರಣವಾದ್ರೆ ಮತ ಪ್ರಮಾಣದ ಏರಿಕೆ ಕಾಂಗ್ರೆಸ್ನ ವಿಶ್ವಾಸವನ್ನ ಚಿಗುರೊಡೆಯುವಂತೆ ಮಾಡಿದೆ. ಈ ಫಲಿತಾಂಶ ಮುಂದಿನ ದಿನಗಳಲ್ಲಿ ರಾಜಕೀಯ ದಿಕ್ಕನ್ನ ಬದಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸುಖಪಾಲ್ ಪುಳನಿ, ಪಬ್ಲಿಕ್ ಟಿವಿ, ಮಂಗಳೂರು.